ಹಸನ್ ಅಂಜಲ್ ಸಾರಥ್ಯದಲ್ಲಿ ರಾಯಚೂರು ಟುಡೇ ನ್ಯೂಸ್ ಸಮಸ್ತ ಎಲ್ಲಾ ನೋಡುಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರ ನೆಚ್ಚಿನ ರಾಯಚೂರು ಟುಡೇ ನ್ಯೂಸ್ಗೆ ಸ್ವಾಗತ. ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮ ಪಾದಯಾತ್ರೆ ಶ್ರೀ ರವಿ ಮುತ್ಯ ಶ್ರೀ ನಾಗರಾಜ್ ಮುತ್ಯ ದೇವಾಪುರ್. ದೇವದುರ್ಗದ ಪವಾಡ ಪುರುಷ ಶ್ರೀ ಶರಣ ಸೈಯದ್ ಜಹೀರ್ ಪಾಷಾ ಖಾದ್ರಿ ತಾತನವರ ಭೇಟಿಗಾಗಿ ದರ್ಗಕ್ಕೆ ಭೇಟಿ ನೀಡಿ ಶರಣರ ದರ್ಶನ ಪಡೆದ ಶ್ರೀ ರವಿ ಮುತ್ಯ ನಾಗರಾಜ್ ದೇವಾಪುರ್. ದೇವದುರ್ಗದ ಭಾವೈಕ್ಯತೆ ಸಂಗಮ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರದ ಶರಣರ ದರ್ಶನ ಪಡೆದು ನಮ್ಮ ಚಾನೆಲ್ನೊಂದಿಗೆ ಶ್ರೀ ರವಿ ಮುತ್ಯ ನಾಗರಾಜ್ ಮುತ್ಯ ಮಾತನಾಡಿದರು. ಅವರು ದೇವಾಪುರ್ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಒಂದು ಪ್ರಮುಖ ಗ್ರಾಮೀಣ ಪ್ರದೇಶ ಹಾಗೂ ಗ್ರಾಮ ಪಂಚಾಯತ್ ಕೇಂದ್ರವಾಗಿದೆ. ಇದು ಐತಿಹಾಸಿಕ ಹಿನ್ನೆಲೆಯುಳ್ಳ ಸುರ್ಪುರ್ ಸಂಸ್ಥಾನದ ಆಡಳಿತಕ್ಕೆ ಸೇರಿದ್ದು, ಇಲ್ಲಿನ ಧಾರ್ಮಿಕ ಭಾವೈಕ್ಯತೆ ಶಕ್ತಿ ಕೇಂದ್ರವಾಗಿರುವ ಶ್ರೀ ಅಂಬಣ್ಣ ಮುತ್ಯ ಶ್ರೀ ಮಲ್ಲಣ್ಣ ಮುತ್ಯ ಇವರ ಭಾವೈಕ್ಯತೆಗೆ ಹೆಸರಾದ ಶಕ್ತಿ ಕೇಂದ್ರವಾಗಿದೆ ಎಂದು ಶ್ರೀ ರವಿ ಮುತ್ಯ ನಾಗರಾಜ್ ಮುತ್ಯ ದೇವಾಪುರ್ ಅವರು ನಮ್ಮ ಚಾನೆಲ್ಗೆ ಮಾತನಾಡಿದರು. ಅವರು ಪಾದಯಾತ್ರೆ ಕುರಿತು ಮತ್ತು ದಿನಾಂಕ 27/8/2026 ಗುರುವಾರ ಬೆಳಗ್ಗೆ 8 ಗಂಟೆಗೆ ಸ್ಥಳ ದೇವಾಪುರ್ ಗ್ರಾಮದ ಶ್ರೀ ಗ್ರಾಮ ದೇವತೆ ದೇವಸ್ಥಾನದಿಂದ ಶ್ರೀ ಪಾದಯಾತ್ರೆ ಪ್ರಾರಂಭವಾಗುತ್ತದೆ ಎಂದು ನಮ್ಮ ಸುದ್ದಿ ವಾಹಿನಿಗೆ ಶ್ರೀ ರವಿ ಮುತ್ಯ ದೇವಾಪುರ್ ಶ್ರೀ ನಾಗರಾಜ್ ಮುತ್ಯ ದೇವಾಪುರ್ ವಿವರಗಳನ್ನು ತಿಳಿಸಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕಿನ ಸಗರನಾಡಿನ ದೇವಾಪುರ್ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ 150 ವರ್ಷಗಳಿಂದ ಇಲ್ಲಿಯವರೆಗೂ ಶ್ರೀ ಪರಮಣ್ಣ ಮುತ್ಯ, ಮಲ್ಲಯ್ಯ ಮುತ್ಯ, ಶ್ರೀ ಭಾಗಣ್ಣ ಮುತ್ಯ, ಶ್ರೀ ಶಿವಪ್ಪ ಮುತ್ಯ ಹಾಗೂ ಶ್ರೀ ಅಂಬರಣ್ಣ ಮುತ್ಯ ಮತ್ತು ಶ್ರೀ ಮಲ್ಲಣ್ಣ ಮುತ್ಯ ಹಾಗೂ ಅನೇಕ ಪವಾಡ ಪುರುಷರು ಹಾಗೆ ಹೋಗಿದ್ದಾರೆ ಎಂದು ಶರಣರ ದೈವ ಭಕ್ತಿ, ಅವರ ಭಾವೈಕ್ಯತೆ ಮತ್ತು ಇವರ ಭಕ್ತರ ವತಿಯಿಂದ ಹಾಗೂ ದೇವಾಪುರ್, ತಿಂತಿಣಿ, ನಾಗರಾಳ್, ಆಲ್ದಾಳ್, ಕಕ್ಕೇರ್, ಕುಂಬಾರಪೇಟೆ, ಸತ್ತಂಪೇಟೆ, ಕೋನಾಡ್, ಸುರ್ಪುರ್, ರಂಗಪೇಟೆ ಮತ್ತು ದೇವದುರ್ಗ ತಾಲೂಕಿನ ಅನೇಕ ಗ್ರಾಮಗಳು ಜೊತೆಗೂಡಿ ಲೋಕ ಕಲ್ಯಾಣಕ್ಕಾಗಿ ಸರ್ವಧರ್ಮದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ನಾಗರಾಜ್ ಮುತ್ಯ ಅವರು ನಮ್ಮ ಸುದ್ದಿ ವಾಹಿನಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಕಲ ಶರಣರು, ಅಲವಿ ಪರಂಪರೆಯ ಕುದುರೆಕಾರರು, ಸೂಫಿ ಸಂತರು ಭೇದ ಭಾವ ಎನ್ನದೆ ಎಲ್ಲರೂ ಜೊತೆಗೂಡಿ ಭಜನೆ ಮಾಡುವುದರ ಮೂಲಕ ಶ್ರೀ ಜಗದ್ಗುರು ತಿಂತಿಣಿಯ ಮೌನೇಶ್ವರ ದೇವಸ್ಥಾನದಲ್ಲಿ ರೈತರಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆ ದೇಶಕ್ಕೆ ಸಮೃದ್ಧಿ ಆಗಲಿ ಹಾಗೂ ದೇಶ ಕಾಯುವ ಸೈನಿಕರಿಗೆ ಒಳ್ಳೆಯದಾಗಲಿ, ರಾಜ್ಯ ಸುರಕ್ಷಿತವಾಗಿರಲಿ ಎಂದು ಶ್ರೀ ಜಗದ್ಗುರು ತಿಂತಿಣಿಯ ಮೌನೇಶ್ವರನ ಹತ್ತಿರ ಸಂಕಲ್ಪ ಮಾಡಲಾಗುವುದು. ಶ್ರೀ ರವಿ ಮುತ್ಯ ಹಾಗೂ ಶ್ರೀ ನಾಗರಾಜ್ ಮುತ್ಯ ದೇವಾಪುರ್ ಇವರ ನೇತೃತ್ವದಲ್ಲಿ ಸಂಕಲ್ಪ ಮಾಡಲಾಗುವುದು ಎಂದು ನಮ್ಮ ಸುದ್ದಿ ವಾಹಿನಿಗೆ ವಿವರವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ದೇವದುರ್ಗದ ಪವಾಡ ಪುರುಷ ಶರಣರ ಹಜರತ್ ಸೈಯದ್ ಜಹೀರ್ ಪಾಷಾ ದರ್ಗಾದ ಪೂಜಾರಿ ಮೂವರೊಂದಿಗೆ ಮಾತನಾಡಿದರು. ಇವರೊಂದಿಗೆ ನಗರಗುಂಡದ ಶರಣಗೌಡ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ದೇವದುರ್ಗ ಕ್ಷೇತ್ರದ ಒಡೆಯ ಶ್ರೀ ಜಹೀರುದ್ದೀನ್ ಖಾದ್ರಿ ಪಾಷಾ ಅಜ್ಜ ಅವರ ದರ್ಗಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೆವು. ಕಾರಣ ಏನಂತಂದರೆ, ಇವತ್ತು ಸುರಪುರ ತಾಲೂಕು ಯಾದಗಿರಿ ಜಿಲ್ಲಾ ದೇವಾಪುರ ಗ್ರಾಮದಲ್ಲಿ ಇವತ್ತು ಸರ್ವಧರ್ಮದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಎಲ್ಲ ಧರ್ಮದವರು, ಅವರು ಇವರು ಎನ್ನದೇ ಎಲ್ಲ ಧರ್ಮದವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಉದ್ದೇಶ ಏನಂತಂತಂದರೆ, ರೈತರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಆಮೇಲೆ ದೇಶ ಕಾಯುವ ಸೈನಿಕನಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆ ಇಟ್ಕೊಂಡು ಪೀಠಾಧಿಪತಿಗಳು, ಆಮೇಲೆ ಸ್ವಾಮೀಜಿಗಳು, ಅವರು ಇವರನ್ನದೇ ಎಲ್ಲ ಧರ್ಮದ ಸ್ವಾಮೀಜಿಗಳು, ಹಿತೈಷಿಗಳು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದರ ಜೊತೆಗೆ ಇವತ್ತು ದೇವದುರ್ಗ ಕ್ಷೇತ್ರದ ಆಗಿರ್ತಕ್ಕಂಥ ಹಜರತ್ ಜಹೀರುದ್ದೀನ್ ಪಾಷಾ ಖಾದ್ರಿ ಅಜ್ಜ ಅವರ ಪೀಠಾಧಿಪತಿಗಳು ಈ ಕ್ಷೇತ್ರದಲ್ಲಿ ಇವರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಡಲು ಬಂದಿದ್ದೇವೆ. ಆದ ಕಾರಣ ಈ ದೇವದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಅಜ್ಜನ ಭಕ್ತರಾಗಿರ್ಬೋದು ಮತ್ತು ಸರ್ವಧರ್ಮದ ಭಾವೈಕ್ಯತೆಯಲ್ಲಿ ಇರತಕ್ಕಂಥ ರೈತರಾಗಿರ್ಬೋದು, ಎಲ್ಲ ರಾಜಕೀಯ ಧುರೀಣರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗದ್ಗುರು ತಿಂತಿಣಿಯ ಮೌನೇಶ್ವರರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು 2 ಮಾತುಗಳನ್ನು ಹೇಳೋದು ಮುಗಿಸ್ತೇನೆ. ಮತ್ತು ರವಿ ಅಜ್ಜನವರು 1-2 ಮಾತುಗಳನ್ನು ಹೇಳ್ತಾರೆ. ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನ ಶ್ರೀ ಅಜರುದ್ದೀನ್ ಪಾಷಾ ದರ್ಗಕ್ಕೆ ಬಂದು ಆಶೀರ್ವಾದ ಪಡೆದು, ಗುರುಗಳ ಆಶೀರ್ವಾದ ಪಡೆದು, ಆಮ್ಯಾಗ ನಾವು ಸರ್ವಧರ್ಮದ
ಪಾದಯಾತ್ರೆ ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಈ ಪಾದಯಾತ್ರೆಯನ್ನು ದೇವಪುರ ಗ್ರಾಮ ದೇವತೆಯಿಂದ ಜಗದ್ಗುರು ತಿಂತಿಣಿ ಮುನೀಶ್ವರ ದೇವಸ್ಥಾನವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಆ ಪಾದಯಾತ್ರೆಯಲ್ಲಿ ಹಲವಾರು ಗುರು ಹಿರಿಯರು ಹಾಗೂ ಕುದುರೆಕಾರರು ಮತ್ತು ರೈತರು ಅನೇಕ ಭಕ್ತಾದಿಗಳೆಲ್ಲ ಪಾಲ್ಗೊಂಡು ಸರ್ವಧರ್ಮದ ಪಾದಯಾತ್ರೆಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಇದಕ್ಕೆ ಯಶಸ್ವಿಗೊಳಿಸಬೇಕೆಂದು ನಾನು ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ. ಫಸ್ಟ್ ಸ್ಟಾರ್ಟಿಂಗ್ ನನಗೆ ಆರಾಮಿದ್ದಿಲ್ಲ. ಇಲ್ಲಿ ನಮ್ಮ ಹೆಂಡತಿ ಅಕ್ಕನ ಗಂಡವ್ರು ಇಲ್ಲಿ ನಮ್ಮ ಕರ್ಕೊಂಡು ಮುತ್ಯ ಹತ್ರ. ಅವಾಗ ಸ್ವಲ್ಪ ನನಗೆ ಪೂರ್ತಿ ಹುಷಾರಿದ್ದಿಲ್ಲ. ಆ ಟೈಮಲ್ಲಿ ನನಗೆ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಮುತ್ಯ ಹತ್ರ ಬಂದಾಗ ನನಗೆ ಫುಲ್ ಆರಾಮಾಯಿತು. ಆನಂತರ ತಿರ್ಗಿ ನಮಗೆ ಒಂದು 2 ವರ್ಷ 3 ವರ್ಷ ಸ್ವಲ್ಪ ಮಕ್ಕಳ ಪ್ರಾಬ್ಲಮ್ ಇತ್ತು, ಮಕ್ಕಳಾಗಿದ್ದಿಲ್ಲ. ಇಲ್ಲಿ ಬಂದು ಬೇಡ್ಕೊಂಡ್ವಿ. ನಮಗೆ ಒಂದು ವರ್ಷ ಆಗಿಲ್ಲ ಅಷ್ಟೊತ್ತಿಗೆ ಒಂದು ಗಂಡು ಮಗ ಆಯಿತು. ನಮಗೆ ಗಂಡು ಮಗ ಈಗೆಲ್ಲ ಮತ್ತೆ ಹೆಣ್ಮಗು ಪಾಪ ಆಗಿದೆ. ನಾವು ಚೆನ್ನಾಗಿದ್ದೀವಿ, ಎಲ್ಲ ನಾವು ತುಂಬ ಸಂತೋಷ ಆಗಿದ್ದೀವಿ. ಇಲ್ಲಿ ಬಂದಮೇಲೆ ಎಲ್ಲ ನಮ್ಮದು ಕಷ್ಟ ಎಲ್ಲ ಮುತ್ಯ ಹತ್ರ ಬಂದಾಗ ತುಂಬ ಚೆನ್ನಾಗಿ ಆಗಿದೆ ನಮಗೆಲ್ಲ. ಹಾಗೆ ಇಲ್ಲಿ ಅಂಬಾಯಿ ಮುತ್ಯ, ಮಲ್ಲಾಯಿ ಮುತ್ಯ ಅವರೆಲ್ಲ ಪವಾಡನೂ ಚೆನ್ನಾಗಿದೆ. ಹಾಗೆ ನಮಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದಮೇಲೆ ನಮಗೆ ಎಲ್ಲ ತುಂಬ ಒಳ್ಳೆಯದಾಗಿದೆ ಅಷ್ಟೇ. ಅಂಜಲಾ ದೇವಿ ಎಂಟರ್ಪ್ರೈಸಸ್ ಸಿಎಸ್ಪಿ ಜಿರಾಕ್ಸ್, ಕಲರ್ ಜಿರಾಕ್ಸ್, ಲ್ಯಾಮಿನೇಷನ್, ಆನ್ಲೈನ್ ಅಪ್ಲಿಕೇಶನ್, ಸ್ಟೈರಲ್ ಬೆಂಡಿಂಗ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೆಗೆಯಲಾಗುತ್ತದೆ. ಎಲ್ಲ ಬ್ಯಾಂಕ್ ಹಣ ಟ್ರಾನ್ಸ್ಫರ್ ಹಾಗೂ ಡ್ರಾ ಮಾಡಿಕೊಡಲಾಗುವುದು. 0 ಅಕೌಂಟ್ ಖಾತೆ ತೆಗೆಯಲಾಗುವುದು. SBI ಲೈಫ್ ಇನ್ಸೂರೆನ್ಸ್ ಹಾಗೂ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಮಾಡಲಾಗುವುದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಯೋಜನಾ EKYC ಬ್ಯಾಂಕಿಂಗ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲಾಗುವುದು. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ರಾಯಚೂರು ರೋಡ್, ದೇವದುರ್ಗ. ಸಂಪರ್ಕಿಸಲು ಮೊಬೈಲ್ ನಂಬರ್ 9148622292. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ರಾಯಚೂರು ರೋಡ್, ದೇವದುರ್ಗ. ದೇವದುರ್ಗ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.